ಗಜಮುಖ ಪಾರ್ವತಿ ನಂದನ ವಿಭೂಷಣ ವಿನುತ ಸುನಂದನ ಪಾಲಯ ಗಜಮುಖ ಪಾರ್ವತಿ ನಂದನ ವ್ಯಾಳ ವಿಭೂಷಣ ವಿನುತ ಸುನಂದನ ಶಂಭುಕುಮಾರ ಕುಂಭಿನಿ ಗುಡೆಯ ಶಂಭುಕುಮಾರ ಕುಂಭಿನಿ ನಂಬಿದೆ ನಿನ್ನನು ಬೆಂಬಿಡದೆ ಪುರೇ ಶಂಭುಕುಮಾರ ಕುಂಭಿನಿ ಒಡೆಯ ನಂಬಿದೆ ನಿನ್ನನು ಬೆಂಬಿಡದೆ ಪೊರೆ ನಂಬಿದೆ ನಿನ್ನನು ಬೆಂಬಿಡದೆ ಪೊರೆ ನಂಬಿದೆ ನಿನ್ನನು ಬಂದನು ದೇವರ ದೇವ ಬಂದನು ದೇವರ ದೇವ ದೇವರ ದೇವ ಬಿಂಬಿಡದೆ ಭಕ್ತರ ಬಿಂಬಿಡದೆ ಭಕ್ತರ 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 ಚಂದ್ರಕೋಟಿ ಪ್ರಕಾಶ ಚಾರುತರ ವಿಳಾಸ ಚಂದ್ರಕೋಟಿ ಪ್ರಕಾಶ ಚಾರುತರ ವಿಳಾಸ ಇಂದ್ರನಂದನ ಭಾವ ಕರುಣಾ ಸಂಜೀವ ಇಂದ್ರನಂದನ ಭಾವ ಕರುಣಾ ಸಂಜೀವ ಬಂದನು ದೇವರ ದೇವ ತದೈತ ತದಿಂತಂ ತದೈತಂ ತದಿಂತಂ ತದೈತಂ ತದಿಂತಂ ತದೈತಂ ತದಿ ವಸುದೇವ ದೇವಕಿಯರಿಗೆ ಕಂದನಾಗಿ ಜನಿಸಿ ನಂದ ಯಶೋಧೆಯರ ಕಂದನೆನಿಸಿರುವುದು ಈ ಯುಗದ ಮಹತ್ವಿಕೆ. ಎಷ್ಟೆಂದರೂ ದ್ವಾಪರೆಯಲ್ಲವೇ ಇಬ್ಬಗೆಯ ಲೀಲೆ. ಕಳೆದ ಅವತಾರದಲ್ಲಿ ಏಕಪತ್ನಿ ವ್ರತಸ್ಥನಾಗಿ ಮರ್ಯಾದ ಪುರುಷೋತ್ತಮನೆನಿಸಿದ ನಾನು ಈ ಅವತಾರದಲ್ಲಿ ಈ ಯುಗದಲ್ಲಿ ಬಹುಪತ್ನಿ ಲೋಲನೆನಿಸಿರುವುದು ಅನೇಕರಿಗೆ ಚೋದ್ಯವನ್ನುಂಟು ಮಾಡಿದೆ. ಯಾಕೆಂದರೆ ಎಳೆಯ ವಯಸ್ಸಿನಲ್ಲಿಯೇ ಬಕ, ಪ್ರಲಂಬ, ಪೂತನಿ, ಧೇನುಕ ಮುಂತಾದವರನ್ನು ನಾನು ಕೊಂದಾಗ ಲೋಕ ನನ್ನನ್ನು ಕಂಡು ನಿಬ್ಬೆರಗಾಯಿತು. ಅದೇ ನಾನು ಮೋಹನ ಮುರಳಿಯಿಂದ ಸಚರಾಚರ ಪ್ರಪಂಚವನ್ನೇ ಕುಣಿಸಿದಾಗ ಲೋಕ ನನ್ನೊಡನೆ ಕುಣಿಯಿತು. ಏನೇ ಇರಲಿ, ದುಷ್ಟರ ಹರಣ, ಶಿಷ್ಟರ ರಕ್ಷಣೆ ಈ ಉದ್ದೇಶದಿಂದ ಅವತರಿಸಿದ ನಾನು ಅನೇಕ ದುಷ್ಟ ಕ್ಷತ್ರಿಯನ್ನು ಕೊಂದರೂ ಇನ್ನೂ ಅನೇಕರು ನನ್ನ ದೃಷ್ಟಿಯಲ್ಲಿದ್ದಾರೆ. ಕೊಲ್ಲುವುದಕ್ಕೆ ಸಕಾಲವನ್ನು ಕಾಯ್ತಾ ಇದ್ದೇನೆ. ಅದೇ ಸಮಯದಲ್ಲಿ ಇಂದ್ರಪ್ರಸ್ಥದಿಂದ ಇಂದ್ರಸೇನ ಬಂದ. ಧರ್ಮರಾಯ ಕರೆ ಕಳುಹಿದ್ದಾನೆ ಎಂದ. ನಾಳೆ ಹೋಗೋಣ ಎಂದು ಅವನಿಗೆ ತಿಳಿಸಿದ್ದಾಯಿತು. ಯಾರದು? ಓ ದೇವದೇವೋತ್ತಮ, ನಮೋ ನಮಃ. ಏನಯ್ಯ, ಓ ಇದೆಂತಹ ವೇಷ ನಿನ್ನದು? ಯಾವ ರೂಪ ಇದು? ನಿನ್ನ ಈ ಆಯಾ ಆಕಾರಗಳನ್ನು ನೋಡಿದರೆ ಹೀಗೆ ಅಂತ ಊಹಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಹುಟ್ಟಿನಿಂದಲೇ ಹೀಗಾಗಿ ಹುಟ್ಟುವುದೊಂದು, ಯಾವುದಾದರೂ ಮಹಾ ವ್ಯಾಧಿ ಬಡಿದು ಹೀಗಾಗುವುದೊಂದು, ಅಥವಾ ಪ್ರಾಯದ ಮತದಲ್ಲಿ ಮಾಡಬಾರದನ್ನು ಮಾಡಿ ಊರಿನವನಿಂದ ಈ ವಿಕಾರ ಉಂಟಾದದ್ದು
ದೇವರೇ, ನೀವು ಹೇಳಿದಾಗೆ 3 ವಿಧಾನದಲ್ಲಿ ಹೀಗಾದದಲ್ಲ. ಇದು ಮತ್ತೊಬ್ಬರಿಗೆ ಮೋಸ ಮಾಡುವ ಉದ್ದೇಶವಾಗಿ ಮಾಡಿದ ಬೀಜ ಅಲ್ಲ, ನನಗಾಗುವ ಮೋಸವನ್ನು ತಪ್ಪಿಸುವ ಉದ್ದೇಶ ಮಾಡಿದಂತ ಬೀಜ. ಯಾರು ನೀನು ಹೇಳು? ಕೃಪಾಕರ ನರಕ ಮದನ ಮಾ ಪ್ರಿಯ, ಕೃಪಾಕರ ನರಕ ಮದನ ಮಾ ಪ್ರಿಯ. ಧರಣೀಶ ಮಗದನು ಸೆರೆಯೊಳಗಿರುತ್ತಿದ್ದ, ಧರಣೀಶ ಮಗದನ ಸೆರೆಯೊಳಗಿರುತ್ತಿದ್ದ ಅರಸರ ಹುಯ್ಯಲನು ನ ಪೇಳ್ವೆನು. ಮುರವೈರಿ ಲಾಲಿಸಯ್ಯ ಕೃಪಾಕರ ನರಕ ಮದನ ಮಾ ಪ್ರಿಯ. ನಿಮ್ಮ ವಿಷಯದಲ್ಲಿ ಹೆಚ್ಚಿಗೆ ಅಲ್ಲದಿದ್ದು ನಾನು ಸ್ವಲ್ಪ ಮಟ್ಟಿಗೆ ಕೇಳಿ ತಿಳಿದಮ. ಕೇಳಿದ್ದೇನು? ತಾವು ಮುರ ವೈರಿಯಂತೆ, ಅಷ್ಟೇ ಅಲ್ಲ ನರಕ ಮರ್ಧನಂತೆ. ಅಂದ್ರೆ ನಾನು ಹುಟ್ಟಿದ್ದೆ ಇನ್ನೊಬ್ಬರನ್ನು ಕೊಲ್ಲುವುದಕ್ಕೆ ಎಂಬ ಅರ್ಥವಾ? ದೇವರೇ, ಕೇವಲ ನಿಮ್ಮ ಹುಟ್ಟು ಮತ್ತೊಬ್ಬರನ್ನು ಕೊಲ್ಲುವುದು, ಕಂಡರಲ್ಲಿ ವೈರತ್ವವನ್ನು ಸಾಧಿಸುವುದು ಇದೆ ಎರಡೇ ಅಲ್ಲ. ಮತ್ತೂ ಸ್ವಲ್ಪ ಕೇಳಿ ತಿಳಿದಿದ್ದೇನೆ. ಏನು? ತಾವು ಕೃಪಾಕರಣಂತೆ, ಶರಣಾಗತ ವತ್ಸಲಂತೆ, ದೇವೋತ್ತಮ. ನಾನೊಬ್ಬ ಕೈ ಅಂತ ಹೇಳಿದನಲ್ಲ, ದುಷ್ಟನಾಗಿರುವಂತಹ ಮಾಗದನ ಸೆರೆಮನೆಯಲ್ಲಿ ಲಿವಿ ಲಿವಿ ಒದ್ದಾಡ್ತಿರುವಂತಹ ಕೈದಿಗಳು ನಾವು. ಕೇವಲ ನಾನೊಬ್ಬನೇ ಅಲ್ಲ, ನನ್ನ ಹಾಗೆ ಇನ್ನು 86 ಮಂದಿ ಅರಸ ಮಕ್ಕಳು ಮಾಗದನ ಸೆರೆಮನೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ವೈರತ್ವಕ್ಕೆ ಕಾರಣ ಏನು? ಹೆಣ್ಣು ಹೊನ್ನು ಮಣ್ಣು. ನಾವು ಹೆಣ್ಣು ಮಕ್ಕಳನ್ನ ಬಲಾತ್ಕಾರವಾಗಿ ಸೆಳೆದವರಲ್ಲ, ಅವನ ಮಣ್ಣನ್ನು ಅತಿಕ್ರಮಿಸಿದವರಲ್ಲ, ಅವನ ಮನೆಯಲ್ಲಿ ಬೇಕಾದಷ್ಟು ಹೊನ್ನಿದೆ ಅಂತ ಅದನ್ನು ದರೋಡೆ ಮಾಡಿದವರಲ್ಲ. ನಿಷ್ಕಾರಣವಾಗಿ ನಿರಾಪರಾಧಿಗಳಂದ ನಮ್ಮನ್ನು ತಂದು ದಿನೇ ದಿನೇ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ದೇವ. ಆ ಹೊತ್ತಿನ ನಾವೇ ಆಲೋಚನೆ ಮಾಡುವುದು, ಏ ದೇವರೇ, ದುಷ್ಟನಾಗಿರುವಂತಹ ಮಾಗದನ ಸೆರೆಮನೆಯಿಂದ ಬಿಡುಗಡೆ ಆಗುವ ಕಾಲ ಎಂದು ಅಂತ ನಮ್ಮೊಳಗೆ ನಾವು ಆಲೋಚನೆ ಮಾಡ್ತಿರೋ ಇರುವಾಗ ಮೊನ್ನೆ ಒಂದು ಘಟನೆ ನಡೆದ್ಬಿಡ್ತು. ಏನು? ನಾವಿದ್ದ ಸೆರೆಮನೆಗೆ ದೇವಋಷಿಗಳಾದ ನಾರದರು ಬಂದರು. ಅಂತೂ ಮಗನ ಭೂಪತಿ ನಾರದರನ್ನು ಸೆರೆಮನೆ ಹಾಕಿದ್ನ? ನಾರದರಂತಹ ಮಹಾತ್ಮರನ್ನು ಹಿಡಿದು ಸೆರೆಮನೆಯಲ್ಲಿ ಇಡುವಷ್ಟು ಯೋಗ್ಯತೆ ಅವನಿಗೆ ಎಲ್ಲಿ ಇರಬೇಕು? ಬಂದ್ರು ಅಂದ್ರೆ ನಾರದರು ಸೆರೆಮನೆಯ ಒಳಗೆ ಬಂದದಲ್ಲ, ಸೆರೆಮನೆಯ ಹೊರಗೆ ಬಂದರು. ನಾವು ಒಳಗೆ, ಅವರು ಹೊರಗೆ. ಆಗ ಅವರಲ್ಲಿ ನಮ್ಮ ಕಷ್ಟದ ವಿಷಯಗಳನ್ನು ತೋಡಿಕೊಂಡಾಗ ಅವರು ಒಂದು ಸಮಾಧಾನದ ಮಾತುಗಳನ್ನು ಹೇಳಿದರು. ಏನದು? ಓ ಅರಸ ಮಕ್ಕಳೇ, ಸದ್ಯದಲ್ಲೇ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ನಿಮ್ಮ ಕಷ್ಟ ಪರಿಹಾರ ಮಾಡುವ ಒಬ್ಬ ಹುಟ್ಟಿದ್ದಾನೆ. ಯಾರಂತೆ ಅವ? ಬೇರೆ ಯಾರು ಅಲ್ಲ, ನೀನೇ. ಅವ ಎಂತವ? ಈ ಧರೆಯ ಭಾರವನ್ನು ಇಳಿಗಿ ದುಷ್ಟರನ್ನೆಲ್ಲ ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲಿಸುವಂತಹ ಶ್ರೀಹರಿ ವಸುದೇವ ದೇವಕಿಯರ 8ನೇ ಗರ್ಭದಲ್ಲಿ ಕೃಷ್ಣಾಯನಂತ ಹೆಸರಿನಲ್ಲಿ ಹುಟ್ಟಿ ಬಂದಿದ್ದಾನೆ. ಅವನಲ್ಲಿ ನಿಮ್ಮ ಕಷ್ಟದ ವಿಷಯವನ್ನು ತೋಡಿಕೊಂಡರೆ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ ಭರವಸೆ ಹೇಳಿದರು. ಆದ್ದರಿಂದ ನಾರದರ ಮಾತಿನ ಮೇಲೆ ಪೂರ್ಣ ವಿಶ್ವಾಸವನ್ನು ತಳೆದು ನಾನು ಇಲ್ಲಿ ಬಂದಿದ್ದೇನೆ. ದೇವೋತ್ತಮ, ಆದಷ್ಟು ಬೇಗ ದುಷ್ಟನಾಗಿರುವಂತಹ ಮಾಗದನನ್ನು ಕೊಂದು ನಮ್ಮನ್ನು ಕಾಪಾಡುವು ಕಾಪಾಡುವು ಕಾಪಾಡುವು. ಭಯ ಪಡಬೇಡಿ. 8 ದಿವಸದೊಳಗಾಗಿ ದುಷ್ಟನಾದ ಮಾಗದನ ದೌಷ್ಟ್ಯವನ್ನು ಇಳಿಸಿ ನಿಮ್ಮ ರಕ್ಷಿಸುವ ಹೊಣೆ ನನ್ನದು. ಧೈರ್ಯ ತಾಳಿ, ಧೈರ್ಯ ತಾಳಿ. ಅಂತೂ ನನ್ನ ಉದ್ದೇಶ ಈಡೇರುವ ಕಾಲ ಸಮೀಪಿಸಿತು. ಈ ಕಡೆ ಧರ್ಮರಾಯ ರಾಜಸೂಯ ಮಾಡುವುದಕ್ಕೆ ಯೋಚಿಸಿದ್ದಾನೆ. ಇನ್ನೊಂದೆಡೆಯಿಂದ ಅರಸು ಮಕ್ಕಳ ದೂರು ಬಂದಿದೆ. ಮಗಧ ಭೂಪತಿಗೆ ಕಾಲ ಬಂತು ಎಂಬುದು ಸ್ಪಷ್ಟವಾಯಿತು. ಇಂದ್ರಸೇನನ್ನು ಕೂಡಿಕೊಂಡು ನಾಳಿನ ಉದಯದಲ್ಲಿ ಇಂದ್ರಪ್ರಸ್ಥಕ್ಕೆ ನಡೆದು ಬಿಡುತ್ತೇನೆ. ಕನಕ ಪಾತ್ರೆಯಳಿತ್ತು ವೀಳ್ಯವ, ಕನಕ ಪಾತ್ರೆಯಳಿತ್ತು ವೀಳ್ಯವ, ಅನಿಲಜಗೆ ಹರಿದಯದೆ ಮಾಗಧ ಜನಪನನು ಜಯಿಸೆನು ಕಳುಹಿದನಂದು ಧರ್ಮಜನು. ಭೀಮಾರ್ಜುನರ ನಾರದರ ಮಾತನ್ನ ಕೇಳಿ ಸತ್ತ ತಂದೆಗೆ ಸದ್ಗತಿಯನ್ನು ದೊರಕಿಸುವುದಕ್ಕಾಗಿ ನಿಮ್ಮಣ್ಣ ಧರ್ಮರಾಯ ರಾಜಸೂಯ ಮಾಡುವುದಕ್ಕೇನೋ ನಿಶ್ಚಯಿಸಿದ. ಹೌದು. ಇರತಕ್ಕಂತ ಪ್ರಬಲ ತೊಂದರೆಯನ್ನ ನಾನು ತಿಳಿಸಿದೆ. ಮೊದಲನೆಯದಾಗಿ ಒಬ್ಬ ಭೀಮನ ಬಲವನ್ನೇ ಕಂಡು ಅಸೂಯೆ ಪಟ್ಟಂತ ಸುಯೋಧನ
ಧರಿತ್ರಿಯಲ್ಲಿಯೇ ಧರ್ಮರಾಯ ಶ್ರೇಷ್ಠ ಆಗ್ತಾನೆಂತಾದ್ರೂ ಒಪ್ಪಲಾರ ಎಂದು. ಹೌದು, ನಿಮ್ಮಣ್ಣ ಹೇಳಿದ ಒಂದು ಮಾತು ಸತ್ಯ ಬಿಡಿ. ಕೇವಲ ಸ್ವಾರ್ಥಕ್ಕಾಗಿ ಇದಲ್ಲ, ಸತ್ತ ತಂದೆಗೆ ಸದ್ಗತಿಯನ್ನು ಕೊಡಿಸುವುದಕ್ಕಾಗಿ ಎಂದಾಗ ಕೌರವ ಒಪ್ಪಬಹುದು ಎಂದ. ಉಳಿದ್ಯಾರೇ ಒಪ್ಪಿದರು ಮಗದ ಭೂಪತಿಯಿಂದ ತೊಂದರೆ ಎಂದಾಗ ಭೀಮಾ ಅವನನ್ನ ಕೊಲ್ಲುವ ಭರವಸೆಯನ್ನ ನೀನಿತ್ತೆ. ಹೌದು, ಉಳಿದ ಅರಸು ಮಕ್ಕಳನ್ನ ಕೆಣಕಿ ಜಯಿಸುವ ಹೊಣೆಯನ್ನ ಪಾರ್ಥ ಹೊತ್ತ. ಹೌದು, ಕನಕ ಪಾತ್ರೆಯಲ್ಲಿ ವೀಳ್ಯವನ್ನ ಇತ್ತ ನಿಮ್ಮಣ್ಣ. ಸಕಲ ಸೇನೆಯನ್ನ ಕೂಡಿಕೊಂಡು ಗಿರಿವ್ರಜ ಪಟ್ಟಣದೆಡೆಗೆ ನಡೆದು ಬಿಡೋಣ. ಹೋಗೋಣವಂತೆ. ಅರಸ ಕೇಳರಿ ಪಾರ್ಥ, ಅರಸ ಕೇಳರಿ ಪಾರ್ಥ ಭೀಮರು ಗಿರಿಯ ಏರುತ್ತಿರಲಿ. ಪಾರ್ಥ ಭೀಮರು ಗಿರಿಯ ಏರುತ್ತಿರಲಿ. ಹರಿಭಯಂಕರ ಭೇರಿಗಳು, ಹರಿಭಯಂಕರ ಭೇರಿಗಳು ಮೂರಿರಲು ಕಂಡರು ಸನಿಹರಿ. ಅರ್ಜುನ ದೇವ, ನಿಮ್ಮಣ್ಣನಿಂದ ಭಯ ಪಡೆದು ಸಕಲ ಸೇನಾ ಸಮೇತರಾಗಿ ನಾವು ಗಿರಿವ್ರಜ ಪಟ್ಟಣಕ್ಕೆ ಬರುತ್ತಿರುವಾಗ ಏನು ನೀನು ಆ ಕಡೆಗೆ ನೋಡುತ್ತಾ ಇರುವುದು? ದೇವ, ನನ್ನ ಗಮನವನ್ನೇ ಸೆಳೆಯುತ್ತಾ ಇದೆಯಲ್ಲ, ನೋಡು ಆ ಕಡೆಯಲ್ಲಿ ನೋಡು. ಏನು ಏನು? ಅದ ನಿರೀಕ್ಷಿಸಿ ಪಾರ್ಥ ಕೇಳಿದ, ಅದ ನಿರೀಕ್ಷಿಸಿ ಪಾರ್ಥ ಕೇಳಿದ. ಮದನ ಪಿತ ಕೇಳ ಇವುಗಳು, ಮದನ ಪಿತ ಕೇಳ ಇವುಗಳು. ಅದ್ಭುತದ ದುಂದುಭಿಗಳು, ಅದ್ಭುತದ ದುಂದುಭಿಗಳು ಎತ್ತವ ಒದಗಿದವು ಬೇಳೆ ಎಂದರು. ಕೃಷ್ಣ, ಭಾವ, ಅಣ್ಣನಿಂದ ಬೀಳುಗೊಂಡಂತಹ ನಾವು ನಿನ್ನ ನಿರ್ದೇಶನದಂತೆ ಗಿರಿವ್ರಜರತ್ತ ಸಾಗುತ್ತಾ ಇದ್ದೇವೆ. ಬರುತ್ತಿರುವಂತೆ ನನ್ನ ಮನಸ್ಸನ್ನೇ ಸೆಳೆಯುತ್ತಾ ಇದೆಯಲ್ಲ, ಏನು ಅದು ಆ ಕಡೆಯಲ್ಲಿ ಗುಡ್ಡದ ಮೇಲೆ ಗುಡ್ಡವೇ ಇದೆ ಎಂಬಂತೆ ಭಾಸವಾಗುತ್ತಾ ಇದೆ. ಅದಷ್ಟೇ ಅಲ್ಲ, ದುಂದಿಗಳೋಪಾದಿಯಲ್ಲಿ ಕಾಣುತ್ತಾ ಇದೆ. ಇದರ ಮಹತ್ವೇ ನಮಗೆ ಅರ್ಥ ಆಗುತ್ತಾ ಇಲ್ಲ. ಅದರ ಯಾಕಿಲ್ಲಿದೆ ವಿಶೇಷತೆಯ ಕೇಳು. ಹರಿ ನುಡಿದ ನರ ಕೇಳು, ಹರಿ ನುಡಿದ ನರ ಕೇಳು. ಪೂರ್ವದಿ ಕೊರಳ ಮೂರರ ಮಾಸನು, ಪೂರ್ವದಿ ಕೊರಳ ಮೂರರ ಮಾಸನು. ಸುರರ ಬಾಧಿಸೆ ಅವನ ಮರ್ದಿಸೆ, ಸುರರ ಬಾಧಿಸೆ ಅವನ ಮರ್ದಿಸೆ. ಪರಶಿವನು ಐತಂದನು, ಸುರರ ಬಾಧಿಸೆ ಅವನ ಮರ್ದಿಸೆ. ಪರಮಶಿವ ಐತಂದನು. ಪಾರ್ಥ, ದೇವ, ಅದು ದುಂದುಬಿ ಅಲ್ಲ, ಭೇರಿ. ಅದರ ವಿಷಯದಲ್ಲಿ ಬಹಳ ದೊಡ್ಡದಾದ ಕಥೆಯೇ ಇದೆ. ಹಿಂದೆ 3 ಕೊರಳುಳ್ಳ ಮಾಶನೆನ್ನುವ ದೈತ್ಯ ಇದ್ದ. ವರದಿಂದ ಮತ್ತನಾದ ಆತ ಸುರಲೋಕಕ್ಕೆ ದಾಳಿ ಇಟ್ಟ. ದೇವೇಂದ್ರನ ಗುಣ ನಮಗೆ ಗೊತ್ತುಂಟಲ್ಲ, ನಿಜ. ರಕ್ಕಸರು ಬಂದ್ರ ಈಶನಲ್ಲಿಗೆ ಹೋಗುವುದು. ಹೋಗಿ ಈಶನಲ್ಲಿ ಮೊರೆ ಇಟ್ಟ. ದೇವೇಶನ ಮೊರೆಯನ್ನು ಕೇಳಿದಂತ ಈಶ ಮಾಶನ ಕೊಲೆಗಾಗಿ ತನ್ನ ಗಡಣದೊಂದಿಗೆ ಬಂದಂತ ಆತ ಶೂಲದಿಂದ ಖಳನ
ತರಗಿದಿರಾದನು ಕಾಲನಂದದೊಳು ಅವನ ಧ್ವಜ ವೃಷ ಶೂಲ ತರಗಿದಿರಾದನು ಈಶನಿಗೂ 3 ಕೊರಳುಳ್ಳ ಮಾಶನಿಗೂ ಯುದ್ಧ ನಡೆಯಿತು. ನಡೆದಂತ ಕಲಹದಲ್ಲಿ ಈಶ ತನ್ನ ಶೂಲದಿಂದ ಆ ರಕ್ಕಸನ 3 ಕೊರಳನ್ನ ಬೇರ್ಪಡಿಸಿದ. ಯಾರೂ ಭಾವಿಸಬೇಕು ಇಲ್ಲಿಗೆ ಯುದ್ಧ ಮುಗಿಯಿತು ಎಂದು. ಆದ್ರೆ ಆದದ್ದೇನು ಗೊತ್ತಾ? ತನ್ನ ಅಣ್ಣನ ಸಾವನ್ನ ತಿಳಿದಂತ ಆ ಮಾಶನೆನ್ನುವ ದೈತ್ಯನ ತಮ್ಮ ವೃಷಭಾಸುರ ಬಂದು ಶಿವನೊಡನೆ ಯುದ್ಧವನ್ನ ಮುಂದುವರಿಸಿದ. ಪ್ರತ್ಯಕ್ಷ ಲಯಕರ್ತನಾದ ಈಶನಿಗೆ ಅವನನ್ನು ಕೊಲ್ಲುವುದೇನು ದೊಡ್ಡ ವಿಷಯ ಅಲ್ಲ. ಅಣ್ಣನನ್ನ ಕೊಂದು ತಮ್ಮನನ್ನು ಕೊಂದು ಅವನ ಮೆಟ್ಟಿ ಚರ್ಮವನ್ನ ಸುಲಿದು ಅಣ್ಣನ ಟೊಳ್ಳಾದ 3 ಕೊರಳಿಗೆ ಅಂದ್ರೆ ಆ ರುಂಡಕ್ಕೆ ಕಟ್ಟಿ ಅದನ್ನ ಬಡಿದಾಗ ಬ್ರಹ್ಮಾಂಡವೇ ಬೆರೆಯುವಂತ ಶಬ್ದ ಆಯ್ತು. ಅದನ್ನ ಕೊಂಡೊಯ್ದು ಈಶ ತನ್ನ ತಾಂಡವಕ್ಕೆ ಬಳಸಿಕೊಂಡ. ದೇವಾ, ಈಶ ತಾಂಡವಕ್ಕೆ ಅದನ್ನು ಬಳಸಿಕೊಂಡ. ಅಲ್ಲಿದ್ದದ್ದು ಇಲ್ಲಿ ಬಂದದ್ದು ಹೇಗೆ? ಓ ಧನಂಜಯ, ಎಲೆ ಧನಂಜಯ ಕೇಳು, ಎಲೆ ಧನಂಜಯ ಕೇಳು, ರುದ್ರನ ಒಲಿಸಿ ಮಾಗಧ ಪಡೆದ ರುದ್ರನ ಒಲಿಸಿ ಮಾಗಧ ಪಡೆದ ಆತಗೆ ಮನೆತ ವೈರಿಗಳು ಇದರ ಶಬ್ದವ ಕೇಳಲು ಓಡುವರು. ಆತಗೆ ಮನೆತ ವೈರಿಗಳಿದರ ಶಬ್ದವ ಕೇಳ ಓಡುವರು. ರುದ್ರನ ಒಲಿಸಿ ಮಾಗಧ ಪಡೆದ ನೀವುಗಳ ಓ ಧನಂಜಯ, ಶಿವನಲ್ಲಿರುವ ವಿಶೇಷವಾದ ಭೇರಿ ವಿಷಯ ತಿಳಿದಂತ ಮಗಧ ಭೂಪತಿ ಅವನ ಕುರಿತು ತಪಸ್ಸನ್ನ ಮಾಡಿ ಈಶನನ್ನ ಒಲಿಸಿಕೊಂಡು ಇದನ್ನ ಪಡೆದು ಮಾಗಧ ಹರಿರಾಜರನ್ನ ಯುದ್ಧಕ್ಕೆ ಆಮಂತ್ರಿಸುವುದು. ಅವರು ಬಂದಾಗ ಇದನ್ನ ಬಡಿಯುವುದು. ಈ ಭೇರಿಯ ಶಬ್ದವನ್ನ ಕೇಳಿ ದಿಕ್ಕುಗೆಟ್ಟು ದಂಗು ಬಡಿದು ದಮನಿ ಒಡೆದಂತ ಅರಸ ಮಕ್ಕಳು ಓಡುವುದಕ್ಕೆ ಪ್ರಾರಂಭಿಸುವುದು. ಇದೇ ಸರಿಯಾದ ಸಮಯ ಎಂದು ಭಾವಿಸಿ ಆ ಮಗಧ ಭೂಪತಿ ಅವರನ್ನೆಲ್ಲ ಸೆರೆ ಹಿಡಿದು ಕಾರಾಗೃಹದಲ್ಲಿಟ್ಟಿದ್ದಾನೆ. ಮಗಧನ ಬದುಕಿನ ಜಯದ ಮೂಲ ಗುಟ್ಟು ಈ ಭೇರಿ. ಇದನ್ನೇನಾದ್ರೂ ನೀವು ಒಡೆದಿರೋ ಜಯ ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ಹಾಗಿದ್ರೆ ಇದನ್ನು ಒಡೆಯುತ್ತೇವೆ ನಾವು. ಹರಿಯ ನುಡಿಯನ್ನು ಕೇಳಿ ಮರುದಜ ಪದಗುಣದ ಭೇರಿಗಳ ಮುರಿಡ ಅಪ್ಪಳಿಸಿ ದೇವ, ಮಾಗಧನ ಮೂಲೆಗುಟ್ಟು ಇದಂತಾದ ಮೇಲೆ ಇದನ್ನೇ ಬಡಿದು ಚೂರನ್ನಾಗಿಸ್ತೇವೆ ನೋಡು. ಆ ಧ್ವನಿಯ ಲೋಕ ನಡುಗಿದು ಮಾಗದ ಕರ್ಣ ಕಳವಳಿಸಿರು ತೋರದ ಪುರದಿ ಬಹಳ ಉತ್ಪಾತ. ಬ್ರಹ್ಮಾಂಡ ಭಾಂಡವೇ ಚೂರಾಯಿತು ಹೇಗೆ? ಮೇರು ಪರ್ವತವೇ ಕುಸಿಯಿತು ಹೇಗೆ? ಅಬ್ಬ, ನಕ್ಷತ್ರಗಳು ಉದುರುತ್ತಾ ಇವೆಯಲ್ಲ, ಇದೆಂತ ಅಪಶಕುನ ದುಶಕುನ? ಈ ಶಕುನ ಚಂದ್ರಾಗಿ ಮಗದ ಸಂಜೀವದಲ್ಲಿ ಯಾವುದೋ ಒಂದು ಗಂಟಾಕ್ರಮದಲ್ಲಿ ಬರಲಿಕ್ಕಿದೆ ಗೆಲ್ಲುವುದಕ್ಕೆ ಅನುಮಾನ ಇಲ್ಲ. ಆದರೆ ಇದರ ಪರಿಹಾರದ ಮಾರ್ಗ ಎತ್ತು ಹೇಗೆ? ನಮ್ಮಲ್ಲಿ ಬ್ರಾಹ್ಮಣರಿದ್ದಾರಲ್ಲ, ಇದರ ಪರಿಹಾರಕ್ಕೆ ಅನುಕೂಲ ಮಾರ್ಗವನ್ನ ಅವರನ್ನೇ ಕೇಳಿದ್ದೇನೆ. ಬ್ರಾಹ್ಮಣರೇ, ಮಗದೇಶ ನಮೋ ನಮಃ. ಶುಭವಾಗಲಿ ಹೇಳು. ಸ್ವಾಮಿಯೇ, ನೋಡಿ, ಆಕಾಶ ಮಂಡಲ ನಕ್ಷತ್ರ ಉದುರುತ್ತಾ ಇವೆ, ಭೂಕಂಪನವಾಗುತ್ತಾ ಇದೆ, ಅದು ಭೂಮಿ ಬಾಯ್ದರುತ್ತಾ ಇದೆ. ಎಲ್ಲ ನೋಡಿದು ಹಾಹಾರವಾಗಿ ಕೂಗು, ನರಿ ನಾಯಿಗಳ ಚೀರಾಟ, ಈ ಬೊಬ್ಬಾಟ, ಇದಕ್ಕೆ ಕಾರಣ ಏನೆಂಬುದೇ ಅರ್ಥವಾಗುತ್ತಾ ಇಲ್ವಲ್ಲ ಸ್ವಾಮಿ? ಎಂದೂ ಕಾಣದೇ ಇರುವಂತಹ ಇಷ್ಟವನ್ನು ನಾವು ಕಾಣ್ತಾ ಇದ್ದೇವೆ.
ಇದು ರಾಜಾರಿಷ್ಟ ರಾಜಾರಿಷ್ಟ. ಈ ಅರಿಷ್ಟದ ಪರಿಹಾರಕ್ಕಾಗಿ ಏನು ಮಾಡಲಿ ಸ್ವಾಮಿ? ಮಾಡು. ಶಾಂತಿಯ ಎಂದರವನಿಪಗೆ ನೀ ಮಾಡು. ಅದ್ಭುತ. ಶಾಂತಿಯ ಎಂದರವನಿಪಗೆ ಮಾಡು ಶಾಂತಿಯ. ಓ ಮಗದೇಜ ಸ್ವಾಮಿಯೇ, ನಡೆದಿರುವಂತಹ ಘಟನೆಯನ್ನು ಕಂಡು ಮುಂದೇನು 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 ಅಂತ ನಮ್ಮೊಳಗೆ ಆಲೋಚನೆ ಮಾಡ್ತಾ ಉಳಿದ್ರೆ ಬರುವಂತ ವಿಪತ್ತನ್ನು ನಾವೇ ಕೈಯಾರಿ ಕರೆದಂತಾಗತ್ತೆ. ಆದ್ದರಿಂದ ಆದಷ್ಟು ಬೇಗ ಇದರ ಪರಿಮಾರ್ಜನೆ ದಾರಿಯನ್ನು ನಾವು ಕಾಣಲೇಬೇಕು. ನಾಳೆಗೆ ಅದ್ಭುತ ಶಾಂತಿಯನ್ನು ನೀನು ಮಾಡು. ಅದ್ಭುತ ಶಾಂತಿ. ಈ ಯಜ್ಞಕಾರ್ಯಕ್ಕೆ ಬೇಕಾದಂತಹ ಸಲಹೆ ನಾನು ನೀನು ಕೊಡ್ತೇನೆ. ಏನಿದ್ರು ಯಜ್ಞಕಾರ್ಯಕ್ಕೆ ಪ್ರಾಮುಖ್ಯವಾಗಿ ಬೇಕಾದವರು ಯಾರು? ಬ್ರಾಹ್ಮಣೋತ್ತಮರು. ನಮ್ಮ ನಾಡಿನಲ್ಲಿ ಎಷ್ಟು ಜನ ಬ್ರಾಹ್ಮಣರಿದ್ದಾರೋ ಅವರನ್ನೆಲ್ಲ ಕರೆಸಿ ಗೋದಾನ, ಭೂದಾನ, ಕನಕದಾನ, ವಸ್ತ್ರದಾನ ಇತ್ಯಾದಿ ಮಹಾದಾನಗಳು ತೃಪ್ತಿಪಡಿತು ಬರುವಂತಹ ವಿಪತ್ತು ಸುಲಭದಲ್ಲೇ ಪರಿಹಾರ. ನಮೋ ನಮಃ. ಪರಿಹಾರಕ್ಕಾಗಿ ಏನು ಮಾಡಲಿ ಎಂದು ಬ್ರಾಹ್ಮಣರೇ ಪ್ರಶ್ನೆ ಮಾಡಿದಾಗ ಅನುಕೂಲವಾದ ಉಪದೇಶವನ್ನೇ ಮಾಡಿದ್ದಾರಲ್ಲ, ಅದ್ಭುತ ಶಾಂತಿಯನ್ನ ಮಾಡಿ ಪೂರೈಸಿದರೆ ಈ ಕೋಲಾಹಲ ಪರಿಹಾರವಾಗುತ್ತದೆ. ನಿನ್ನ ಜೀವನಕ್ಕೆ ಬಂದಿರುವಂತಹ ಗಂಡಾಂತರ ಪರಿಹಾರ ಎಂದು ಬ್ರಾಹ್ಮಣೋತ್ತಮ ಆಡಿದರು. ಅಂದ ಮೇಲೆ ಯೋಚನೆ ಮಾಡುವುದಕ್ಕೆ ನಿರೀಕ್ಷೆ ಮಾಡುತ್ತಿರುವ ಹಾಗೆ ಅದು ಉದಯಾದ್ರಿ ಸಿಕ್ಕವನ್ನು ಏರಿ ಆ ಪ್ರಭಾಕರ ತನ್ನ ಕಿರಣವನ್ನು ಬೀರುತ್ತಾ ಬೇರುತ್ತಾ ಮೇಲೆದ್ದು ಬರುತ್ತಾ ಇದ್ದಾನೆ. ಈ ಸಮಯದಲ್ಲಿ ಸ್ನಾನ ಅನುಷ್ಠಾನವನ್ನು ಪೂರೈಸಿ ನನ್ನ ಸಭಾಂಗಣವನ್ನು ಸೇರ್ತಾನೆ. ನೋಡೋಣ. ಹರಿಭೀಮಾರ್ಜುನರ್ ಇತ್ತ ಹರಿಭೀಮಾರ್ಜುನರಿತ್ತ ನಿಜ ಪರಿವಾರವ ಅಗಲುತ್ತ ಹರಿಭೀಮಾರ್ಜುನರಿತ್ತ ನಿಜ ಪರಿವಾರವ ಅಗಲುತ್ತ ನಿಜ ಪರಿವಾರವ ಅಗಲುತ್ತ ಧರೆಯ ಮರರ ವೇಷವನು ಧರೆಯ ಮರರ ವೇಷವನು ಪಾರ್ದುರೆ ಬರೆ ಮಾಗದನು ವೇಷವನು ತಾಂದುರೆ ಬರದಾಗ ಮಗದನು. ಭೀಮಾರ್ಜುನರಿರ ದೇವ ಕೇಳಿದಿರಾ ಈ ಭೂಪತಿಯ ಪಟ್ಟಣದಲ್ಲಿ ನಡೆದಂತ ವಿಷಯ? ಹೌದು. ಭೇರಿಯ ಪ್ರಹಾರದಿಂದ ಹಾ ಅನೇಕ ಅವಶ್ಯಕನು ಉಂಟಾಯಿತು. ಉಲ್ಕಾಪಾತವಾಯಿತು. ರಕ್ತದ ಮಳೆ ಸುರಿಯಿತು. ಇದನ್ನೆಲ್ಲ ಕೇಳಿ ತಿಳಿದಂತ ಮಗದ ಭೂಪತಿ ರಾಷ್ಟ್ರಕ್ಕೆ ಒದಗುವ ಅನಿಷ್ಟವನ್ನು ಹೋಗಲಾಡಿಸುವುದಕ್ಕಾಗಿ ಶಾಂತಿ ಯಜ್ಞ ಕಾರ್ಯವನ್ನು ಕೈಗೊಂಡಿದ್ದಾನೆ. ಈ ಕಾರ್ಯಕ್ಕೆ ವಿಪ್ರರಿಗೆ ಮುಕ್ತದ್ವಾರ. ಹೌದು. ನಮಗೆ ಹೋಗಲೇಬೇಕಾದ್ರೆ ನಾವು ಈಗ ವಿಪ್ರವೇಶವನ್ನು ಧರಿಸಿ ಹೋಗುವುದು ಅದೇ ಅನಿವಾರ್ಯ. ಜೊತೆಗೆ ಕೆಲವೊಂದು ಸಲಹೆ ನಿಮಗೆ. ಏನು? ಅಪರದ್ವಾರದಿಂದಲೇ ನಮ್ಮ ಪ್ರವೇಶ. ಅಂದ್ರೆ ಹಿಂಬದಿಯ ಬಾಗಿಲಿನಿಂದ ಎಡಗಾಲ್ನ ಮುಂದಿಟ್ಟು ಹೋಗುವುದು. ಓಹೋ. ಆತ ನಮಸ್ಕರಿಸುವ ಮೊದಲೇ ಆಶೀರ್ವಾದ ಮಾಡಬೇಕು. ಯಾಕೆ ಗೊತ್ತಾ? ಕಾರಣ ನಮಸ್ಕಾರ ಮಾಡುವ ಮೊದಲೇ ಬ್ರಾಹ್ಮಣ ಆಶೀರ್ವಾದ ಮಾಡಿದನು ಆಯುಷ್ಯ ಕಡಿಮೆಯಾಗಲಿ ಎಂಬುದೇ ಅಂತರಂಗದ ಉದ್ದೇಶ. ಓಹೋ. ಮೂವರೇ ಒಂದಾಗಿ ಹೋಗುವುದು. ಯಾಕೆ? ಮೂವರು ಬ್ರಾಹ್ಮಣರು ಹೋಗುವುದು ಎಲ್ಲಿಗೆ? ಎಲ್ಲಿಗೆ? ಶ್ರಾದ್ದದ ಮನೆಗೆ. ನಾವೀಗ ಹೋಗುವುದು ಮಾಗದ ಶ್ರಾದ್ದಕ್ಕಾಗಿ. ಓಹೋ. ಆಗಾಗ ತಕ್ಕ ಸಲಹೆ ಸೂಚನೆ ನನ್ನದು, ಕಾರ್ಯ ನಿಮ್ಮದು. ಆದೀತು, ಹೇಳಿ ಹೋಗೋಣ. ಹೋಗೋಣವಂತೆ. ಪರಿಜನ ಸಹಿತ
ಸಭೆ ಗುರವಣಿಸಲು ನಡೆದರು. ಬ್ರಾಹ್ಮಣರು ಸಭೆ ಗುರವಣಿಸಲು ನಡೆದರು. ಬನ್ನಿ ಸ್ವಾಮಿ. ಧರೆಯ ಮರರ ಕಂಡೆತ್ತು. ಧರೆಯ ಮರರ ಕಂಡೆತ್ತು. ನೆರೆ ಧರಣಿಪ ವಂದನೆಗೈದು. ಧರೆಯ ಮರರ ಕಂಡೆತ್ತು. ನೆರೆ ಧರಣಿಪ ವಂದನೆಗೈದು. 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 ಧರೆಯ ಮರರ ಕಂಡೆದ್ದು. ಬ್ರಾಹ್ಮಣರು ನೆರೆ ಧರಣಿಪ ವಂದನೆಗೈದು. ನೆರೆ ಧರಣಿಪ ವಂದನೆಗೈದು. ಧರೆಯ ಮರರ ಕಂಡೆದ್ದು. ನೆರೆ ಧರಣಿಪ ವಂದನೆಗೈದು. ನೇರವಾಗಿ ಸಭಾಂಗಣವನ್ನು ಪ್ರವೇಶ ಮಾಡುತ್ತಾ ಇದ್ದೇನೆ. ಸಭೆಗೆ ಬಂದು ನೋಡಿದಾಗ ನಮ್ಮ ಪುರಜನ ಬಂಧು ಬಾಂಧವರೆಲ್ಲ ಸೇರಿದ್ದಾರೆ. ಈ ಮಹಾಶಾಂತಿಗಾಗಿ ಆಮಂತ್ರಣ ಕೊಟ್ಟೆ ಬ್ರಾಹ್ಮಣರಿಗೆ. ಬ್ರಾಹ್ಮಣ ಸ್ತೋಮ ಈ ಕಡೆಗೆ ಧಾವಿಸಿ ಬರುತ್ತಾ ಇದೆಯಲ್ಲ. ಓಹೋ ಸ್ವಾಮಿ ನಮಸ್ಕಾರ, ಸ್ವಾಮಿ ನಮಸ್ಕಾರ. ಬನ್ನಿ ಕುಳಿತುಕೊಳ್ಳಿ. ಅನುಗ್ರಹ ಅಂತ ಆಸನ ಇಟ್ಟಿದ ಮೇಲೆ ಸ್ವೀಕಾರ ಮಾಡಿ. ಬನ್ನಿ ನಿಮಗೆಲ್ಲ ಸುಸ್ವಾಗತ. ಇದ್ಯಾರಿವರು? ಓ ಅಪರದ್ವಾದಲ್ಲಿ ಪ್ರವೇಶ ಮಾಡಿದ್ದಾರೆ. ಶುಭಮಸ್ತು. ಓ ಬ್ರಾಹ್ಮಣ ಯಾರೇ ಆಗಿರಲಿ, ಹೇಗೆ ಇರಲಿ, ಎಲ್ಲಿಂದಲೇ ಬಂದಿರಲಿ, ಮೇಲಿಂದ ಕೆಳಗೆ ಬಂದಿರಲಿ, ಕೆಳಗಿಂದ ಮೇಲೆ ಬಂದಿರಲಿ, ಅವರಿಗೆ ಮುಕ್ತದ್ವಾರ ಎಂದು ನಾನು ಸಾರಿದ್ದೇನೆ ಎನ್ನುವಾಗಿ ಈ ಕಡೆಗೆ ಬರುತ್ತುವಂಥ ಬ್ರಾಹ್ಮಣ ಸ್ತೋಮಕ್ಕೆ ಅನುಕೂಲ ಅಂತ ಮಾನ ಮನ್ನಣೆಯನ್ನು ಕೊಡಬೇಕಾದ್ದು ನನ್ನ ಹೊಣೆ. ಓ ಸ್ವಾಮಿಯೇ. ನಸು ನಗುತ್ತಿವರ್ಗಳ ಶುಭವೋ. ನಸು ನಗುತ್ತಿವರ್ಗಳ ಶುಭವೋ. ಕ್ಷೇಮವೇ ಸ್ವಾಮಿ. ನಿಮ್ಮ ಮನೆಯಲ್ಲಿ ಆರೋಗ್ಯವೇ? ಓ ನಿಮ್ಮ ಮನೆತನದಲ್ಲಿ ಓ ನಿಮಗೆ ಇವರ್ಗಳ ಶುಭವೋ. ಎಲ್ಲ ಕ್ಷೇಮದಲ್ಲಿದ್ದಾರೆಯೇ? ತಾಪೆಸಗೊಂಡೀಕ್ಷಿಸುತ್ತಿರುವ ಸ್ವಾಮಿ ತಾಪೆಸಗೊಂಡೀಕ್ಷಿಸುತ್ತಿರುವ ಬನ್ನಿ ಈ ಕಡೆಗೆ ಬನ್ನಿ. ವಸುಧಾಮರರಲ್ಲೆಂದು ನಮಸ್ಕಾರ. ವಸುಧಾಮರರಲ್ಲೆಂದು ವಸುಧಾಮರರಲ್ಲೆಂದು ಅಲ್ಲವೇ ಅಲ್ಲ. ಚಿಂತಿಸಿದನು ಮನದಲ್ಲಿ ನೊಂದು. ಚಿಂತಿಸಿದನು ಮನದಲ್ಲಿ ನೊಂದು. ಸ್ವಾಮಿಯೇ ನಮಸ್ಕಾರ. ಇದು ನಿಮಗೂ ವಂದನೆ. ಇದು ನಿಮ್ಮ ಚರಣಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳು. ನಿಮ್ಮ ಮನೆಯಲ್ಲಿ ಎಲ್ಲ ಕ್ಷೇಮವೇ? ನಿಮ್ಮ ಮನದಲ್ಲಿ ಎಲ್ಲ ಆರೋಗ್ಯವಾಗಿದ್ದಾರೆಯೇ? ನಿಮ್ಮ ಮನೆಯಲ್ಲಿ ಯಾಕೆ ಒಬ್ಬರು ಮಾತಾಡುವ ಹಾಗಿಲ್ಲವಲ್ಲ? ನಾನು ನಮಸ್ಕಾರ ಮಾಡುವುದಕ್ಕಿಂತ ಮೊದಲಾಗಿ ಕೈ ಎತ್ತಿ ಆಶೀರ್ವಾದ ಮಾಡಿದ್ದಾರೆ. ಎಡಗಾಲನ್ನು ಮುಂದಿರಿಸಿದ್ದಾರೆ. ನೇರವಾದಂತಹ ದೃಷ್ಟಿ. ನಾನು ಕೊಟ್ಟುವಂತಹ ನಮಸ್ಕಾರಕ್ಕೆ ಬೆಲೆ ಇಲ್ಲದೆ ಹೋಯ್ತಲ್ಲ ಅಂದಮೇಲೆ ಇವರ ಆಕಾರವನ್ನು ಕಂಡಾಗ ಬಂದದ್ದು ಅನುಮಾನ. ಇವರು ಬ್ರಾಹ್ಮಣರಲ್ಲ. ಹರ ಹರೇ ನಾಶ್ಚರ್ಯ. ಹರ ಹರ ಏನಾಶ್ಚರ್ಯ? ಈ ಮೂವರು ಧರ್ಮರಲ್ಲ.
ಓಹೋ ಎನ್ನಳು ಸುರವ ಬಯಸಿ ಬಂದ ಎನ್ನಳು ಸುರವ ಬಯಸಿ ಬಂದ ವೀರರು ಎನ್ನಳು ಸುರವ ಬಯಸಿ ಬಂದ ವೀರರು ಬರಿಗಿಸೋಡೆ ಹರ ಹರ, ಏನಾಶ್ಚರ್ಯ ಇದು! ಏನು ಅದ್ಭುತವಾಗಿರಬಹುದು! ಇವರು ಬ್ರಾಹ್ಮಣರೇ ಅಲ್ಲವೇ ಅಲ್ಲ? ಬ್ರಾಹ್ಮಣರ ಅಲ್ಲ ಅಂತಾದ್ರೆ ಇವರು ಯಾರು? ಇವರು ಯಾರಿರಬಹುದು? ವೈಶ್ಯರೇ, ಶೂದ್ರರೇ? ನನ್ನ ಎದುರಿಗೆ ಈ ವೇಷವನ್ನು ಧಾರಣ ಮಾಡಿ ಬರುವ ಹಾಗಿಲ್ಲ. ಹಾಗಿದ್ರೆ ಯಾರಿರಬಹುದು? ಓ, ಕ್ಷತ್ರಿಯರು. ನಿಜ, ಇವರ ದಿಟ್ಟವಾದ ನಿಲುವನ್ನ ಕಂಡಾಗ, ಅಂಗ ಆಕಾರ ನೋಡಿದಾಗ ಇವರು ಕ್ಷತ್ರಿಯ ಇರಬೇಕು. ಕ್ಷತ್ರಿಯರೇ ಆದರೆ ಈ ವೇಷವನ್ನು ಧರಿಸಲಿಕ್ಕೆ ಬಂದದ್ದು ಯಾಕೆ? ನನ್ನಲ್ಲಿ ಹಾಣಿಯಾಗಿ ಹೊಡೆದಾಡಬೇಕೆಂದು ಧ್ವರವನ್ನ ಬಯಸಿ ಬಂದವರಿರಬೇಕು. ಆದ್ರೆ ಈ ಚರಾಚರ ಪ್ರಪಂಚದಲ್ಲಿ ಮಗದನ ಎದುರಿಗೆ ಬರಬಲ್ಲ ಯೋಗ್ಯತೆ ಯಾರಿಗಿದೆ? ಇದ್ದಾರೆ. ಇರಬಹುದೇ? ಮಹಿಯಲಿ ನಾಗಪುರ ದರಸುಗಳು ನಮ್ಮವರಾಗಿರು ನಮ್ಮವರಾಗಿರು ಕಲರಲ್ಲ ಧರ್ಮಜ ಮೇಗೆ ಜಗದಿ ನಮ್ಮವರಾಗಿರು ಕಳರಲ್ಲ ಧರ್ಮಜ ಮೇಘ ಜಗರಿ ಈ ಜಗಜಟ್ಟಿ ಜಲಾಸಂದ್ರನ ಇದು ಸಬಲ ಯೋಗ್ಯತೆ ಈ ಲೋಕದಲ್ಲಿ ಯಾರಿಗಿರಬಹುದು? ನನ್ನನ್ನ ವಿರೋಧ ಮಾಡಬಲ್ಲ ಯೋಗ್ಯತೆ ಒಬ್ಬರಿಗಿದೆ. ಚಂದ್ರವಂಶದ ಭಾಗ್ಯದ ಚಂದ್ರಾಗ್ಮತ್ತ ಸುಯೋಧನ, ಅವನೊಬ್ಬ ಚಕ್ರವರ್ತಿ. ಸುಯೋಧನ ಬಂದಿರಬಹುದೇ? ಬರಲು ಅಸಾಧ್ಯ. ಸ್ನೇಹ ಹಸ್ತವನ್ನ ಯಾಚಿಸಿದ್ದಾನೆ. ಸ್ನೇಹದ ಆ ಹಸ್ತವನ್ನ ಎಂದು ತಾತ್ಸಾರ ಮಾಡುವ ಹಾಗಿಲ್ಲ. ಹಾಗಾದ್ರೆ ಧರ್ಮಜಾದಿಗಳೇ, ಖಳನಲ್ಲ ಧರ್ಮಜ. ಹಾಗಾದ್ರೆ ಭೀಮಾರ್ಜುನರೇ, ಅಣ್ಣ ಹಾಕಿದ ಗೆರೆಯನ್ನು ದಾಟುವವರು ಅವರಲ್ಲ ಎನ್ನುವಾಗ ಈ ಪ್ರಪಂಚ ನನಗೆ ಬಯಲಿಗಳು ಯಾರು 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 ಓ ಇದ್ದಾರೆ? ಯಾದವರು. ಹಿಂದೊಮ್ಮೆ ಒಂದಲ್ಲ ಎರಡಲ್ಲ 17 ಬಾರಿ ಸೋತು ಓಡಿ ಹೋದ ಯಾದವರು ಬರಲಿಕ್ಕಿಲ್ಲ. ಹಾಗಾದ್ರೆ ಸಾಗರೋಪಾಂತರದ ನರೇಂದ್ರರು ಭೋಗಿಸಿದ ಮುತ್ತುಗಳು. ಹಾಗಾದ್ರೆ ಈಗ ಇವರ್ಯಾರು? ನನಗೆ ನನಗೆ ಮನತಿವರ್ಯಾರು ಎಂದ ಜನಪ ಯೋಚಿಸಿ ಬಳಿಕ ಮನತೃತ್ವಂತ ಸಿಂಹರಾಜನ ಗುಹೆಯನ್ನ ಪ್ರವೇಶ ಮಾಡಿದ ಬಡ ಕುರಿಗಳು ಯಾರಿರಬಹುದು? ಬದುಕುವುದಕ್ಕೆ ಸಾಧ್ಯ ಇದೆ? ಮಲಗಿದ ಘಟ ಸರ್ಪನ ಬಳಿದ ಯಾರು 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 ಎಂದು ನನ್ನಲ್ಲೇ ಪ್ರಶ್ನೆ ಮಾಡುವುದಕ್ಕಿಂತ, ನನ್ನಲ್ಲೇ ವಿಚಾರ ಮಾಡುವುದಕ್ಕಿಂತ ಬಂದ ಇವರಲ್ಲೇ ಪ್ರಶ್ನೆ ಮಾಡುವುದು ಒಳ್ಳೆಯದು. ಓಹೋ, ಬ್ರಾಹ್ಮಣರೇ? ಅಲ್ಲ, ತಪ್ಪಾದೀತು. ಬ್ರಾಹ್ಮಣ ವೇಷಧಾರಿಗಳೇ. ಇದೇ ಸರಿ. ನೇರವಾಗಿ ಬ್ರಾಹ್ಮಣ ವೇಷ ಧಾರಣೆ ಮಾಡಿ ನಮ್ಮ ಪುರವನ್ನ ಅಪರತ್ವಾದಲ್ಲಿ ಪ್ರವೇಶ ಮಾಡಿದ್ರಲ್ಲ. ಇದನ್ನ ತಿಳಿದಾಗ ಅನುಮಾನ ಬಂದದ್ದು ನೀವು ಬ್ರಾಹ್ಮಣರಲ್ಲ, ಬ್ರಾಹ್ಮಣ ವೇಷಧಾರಿಗಳು ಎಂದು. ಬ್ರಾಹ್ಮಣ ವೇಷಧಾರಿಗಳೇ, ಇಲ್ಲಿ ಬಂದದ್ದು ಯಾಕೆ? ಈ ಕಪಟಾಚರಣೆ, ಈ ಕೃತ್ರಿಮ, ಇದು ಸರಿಯೇ? ಯೋಗ್ಯ ಪುರುಷರಿಗೆ ಯೋಗ್ಯ ಅಲ್ಲದ ಈ ವೇಷ, ಇದರ ಅವಶ್ಯಕತೆ, ಇದರ ಉದ್ದೇಶ ಏನೆಂಬುದನ್ನ ಹೇಳ್ತೀರಾ? ಕೇಳಯ್ಯ. ಜನಪರು ಕಪಟದ ಅಲ್ಲದೆ
ಜನಪರು ಕಪಟರು ಅಲ್ಲದೆ ರಿಪುಗಳ ಮನೆಯನ್ನು ಪೊಗುವರೇನು ಕಪಟದೊಳು ಅಲ್ಲದೆ ರಿಪುಗಳ ಮನೆಯನ್ನು ಪೊಗುವರೇನು ಮನುಜೇಶರಿಪು ಮನುಜೇಶರಿಪು ಸಂಗರಕ್ಕಾಗಿ ಬಂದೆವು ಮನುಜೇಶರಿಪು ಸಂಗರಕ್ಕಾಗಿ ಬಂದೆವು ಯಾರಲ್ಲಿ ನಿನ್ನಳು ಮನುಜೇಶರಿಪು ಸಂಗರಕ್ಕಾಗಿ ಬಂದೆವು ಎಂದೆನೆಂದ ಮಗದನು ಕಪಟದೋಳು ಅಲ್ಲದೆ ಜನಪರು ರಿಪುವಿನ ಮನೆಯನ್ನು ಪೊಗುವರೇನು ಮಗದ ಭೂಪತಿ, ಬ್ರಾಹ್ಮಣ ವೇಷಧಾರಿಗಳೇ, ನಿನ್ನ ಊಹೆಯಂತೆ ಹಾ ನಾವು ವೇಷ ಮಾಡಿದ ಬ್ರಾಹ್ಮಣರಲ್ಲ, ಹಾ ಬ್ರಾಹ್ಮಣ ವೇಷ ಮಾಡಿದವರು. ಗೊತ್ತಾಗಿದೆ. ವೇಷಕ್ಕೆ ಉದ್ದೇಶ ಪ್ರವೇಶ ಮಾತ್ರ. ಪ್ರವೇಶಕ್ಕಾಗಿ. ಹೌದು. ಹಾ ಇನ್ನು ನಾವು ಸತ್ಪುರುಷರ ಅಲ್ಲ ಅಂತ ನೀನು ಹೇಳಿದೆಯಲ್ಲ, ಹಾ ಈ ರೀತಿ ಹಾ ಪ್ರವೇಶ ಮಾಡುವುದು ಅಪರಾಧ ಅಲ್ಲ. ಯಾಕೆ? ಯಾಕೆ? ಯಾವಾಗಲೂ ಅರಸು ಮಕ್ಕಳು ಹಾ ಸ್ನೇಹಿತರ ಮನೆಯನ್ನ ಮುಂಬಾಗಿಲಿನಿಂದಲೂ ಹಾ ವಿರೋಧಿಗಳ ಮನೆಯನ್ನ ಹಿಂಬಾಗಿಲಿನಿಂದಲೂ ಪ್ರವೇಶ ಮಾಡಿದರೆ ಹಾ ಅಧರ್ಮ ಅಲ್ಲ, ಅಪರಾಧ ಅಲ್ಲ. ಹಾ ಈ ಮನೆಯೊಡೆಯನಾದ ನೀನು ನಮಗೆ ವೈರಿ ಆದ್ದರಿಂದ ಅಪರದ್ವಾರದಲ್ಲಿ ಬಂದಿದ್ದೇವೆ. ಹಾ. ನೀನು ನಮಗೆ ವೈರಿ, ಹಾ. ಅದಕ್ಕಾಗಿ ಯುದ್ಧಾಕಾಂಕ್ಷಿಗಳಾಗಿ ಬಂದವರು. ನಾನು ವೈರಿ. ಶಿವ ಶಿವ ನಿಮಗೆ ನಾವು ರಿಪುಗಳ ಶಿವ ಶಿವ ನಿಮಗೆ ನಾವು ರಿಪುಗಳ ಎಮ್ಮಯ ಭವನ ವೈರಿಯ ಗ್ರಹವೇ ಏನಂದೆ? ನಿಮಗೆ ನಾವು ರಿಪುಗಳ ಎಮ್ಮಯ ಭವನ ವೈರಿಯ ಗ್ರಹವೇ ನಿಮಗೆ ನಮಗೇನು ಕಾರಣ ವೈರ ಬಂತು? ನಿಮಗೆ ನಮಗೇನು ಕಾರಣ ವೈರ ಬಂತೇನೆ? ವೈರ ಯಾವ ಕಾರಣ ವೈರ ಬಂತೇನೆ ಎನಲೆಂದ ಅಚ್ಚುತನೋ ನಿಮ್ಮ ನಮಗೇನು ಕಾರಣ ವೈರ ಬಂತೇನೆ ಎನಲೆಂದ ಅಚ್ಚುತನೋ ಶಿವ ಶಿವ, ಆಶ್ಚರ್ಯ ಉಂಟಾಗ್ತಾ ಇದೆ. ಯಾಕೋ? ನನ್ನ ಮನೆ ವೈರಿಯ ಗ್ರಹ, ನಾನು ನಿಮ್ಮ ಪಾಲಿಗೆ ಹಾಗೆ ಹಾಗೆ ತರವನ್ನ ಇಟ್ಟು ಇವರಿಗೆ ಬಂದಿರಿ. ಅಪರ ದ್ವಾರದಲ್ಲಿ ಬ್ರಾಹ್ಮಣ ವೇಷಧಾರಿಗಳಾಗಿ ಬಂದಿರಿ ಎನ್ನುವಾಗ ಇಲ್ಲೇ ಆಶ್ಚರ್ಯ ಉಂಟಾಗುತ್ತಾ ಇದೆ ಸ್ವಾಮಿ. ಈ ವೈರತನ 2-3 ಬಗೆಯಲ್ಲಿ ಇದೆ. ಆ ವೈರತನ ಹೇಗೆಂಬುದೇ ನಮಗೆ ಅರ್ಥವಾಗುತ್ತಾ ಇಲ್ಲ. ಆತನ ಕೇಳುತ್ತಾ ಇದ್ದದ್ದು, ನಾನು ನಿನಗೆ ವೈರಿ ಹೇಗೆ, ಯಾವ ವಿಧಾನವಾಗಿ ಎಂಬುದನ್ನು ವಿಸ್ತರಿಸುತ್ತೀರಾ? ಮಗದ ಭೂಪತಿ, ವೈರತ್ವಕ್ಕೆ ಕಾರಣ ನೀ ರೂಪಿಸಿಕೊಂಡ ನಿನ್ನ ಬದುಕು. ಕ್ಷತ್ರಿಯನಿಗೆ ಮಹತ್ವಾಕಾಂಕ್ಷೆ ಹೇಗೆ ಅಪರಾಧ ಅಲ್ಲವೋ, ಹಾಗೆಯೇ ಆತ ಇನ್ನೊಬ್ಬರ ಮೇಲೆ ಯುದ್ಧ ಸಾರುವುದು ತಪ್ಪಲ್ಲ.
ಆದರೆ ಹಾ, ಯುದ್ಧದಲ್ಲಿ ವಿರೋಧಿಸಿದವನ್ನ ಒಂದೋ ಕೊಲ್ಲುವುದು, ಹಾ, ಸೋತು ಶರಣಾದವನಿಗೆ ಹಾ, ಸಾಮಂತನಾಗಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಹಾ, ನೀ ತಪ್ಪಿದ್ದೇ ಇಲ್ಲಿ. ಹಾ, ಯಾರೇ ನಿನ್ನಲ್ಲಿ ಸೋತರು ಹಾ, ಅವರಿಗೆ ಸಾಮಂತರಾಗಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಹಾ. ಅದರಿಂದ ಏನಾಯ್ತು? ಏನಾಗಿದೆ? ನೀನೂ ತಪ್ಪಿದೆ, ಹಾ, ಅಂದ್ರೆ ಧರ್ಮದಂತೆ ನಡೆಯಲಿಲ್ಲ, ಹಾ. ಅವರಿಗೆ ಧರ್ಮದಂತೆ ನಡೆಯುವುದಕ್ಕೆ ಅವಕಾಶ ಮಾಡಿ ಕೊಡಲಿಲ್ಲ. ರಾಜ ಮಕ್ಕಳಿಗೆ ಈ ತಪ್ಪು ಹಾ, ನಿನ್ನ ಹಾ, ಭಂಡತನ ಅಂತ ಆಗ್ತದೆ. ಹಾ. ಆ ಭಂಡತನವನ್ನ ಬಿಡು ಬಂಡತನ ಬೇಡ. ಬಿಡು ಬಂಡತನ ಬೇಡ. ಅವರ ಹೊಯ್ಯಲು ಕೇಳಿ ಬಿಡಿಸಲು ಬಂದೇವೀಗ, ಬಿಡಿಸಲು ಬಂದೇವೀಗ. ಬಿಡು ಬಂಡತನ ಬೇಡ. ಅವರ ಹೊಯ್ಯಲು ಕೇಳಿ ಬಿಡಿಸಲು ಬಂದೇವ. ಏನನ್ನೇ ಗೈದರೂ ನಡೆಯುತ್ತದೆ ಎನ್ನುವ ಹಾ, ನಿನ್ನ ಮನೋ ನಿರ್ಧಾರ ಹಾ, ಕೇವಲ ಭಂಡತನ. ಹಾ, ಆ ಭಂಡತನ ಬಿಡು. ಹಾ, ಮಾಡಿದ್ದು ತಪ್ಪಾಯಿತು ಎಂದು ಕಾಲಿಗೆರಗು. ಹಾ. ಸೆರೆಯಲ್ಲಿಟ್ಟಿರುವಂದ್ರಪ್ಪ ಅಲ್ಲ, ಸೆರೆ ಬಿಡು. ಯಾರು? ಆಂಡ್ರಪ್ಪ ನನಗೆ ನಿಸ್ವಂಚನ. ವೇಷಧಾರಿ! ಮಿತ್ರನ ಸೋನುವ ಶಾಲಕನು, ಮಿತ್ರನ ಸೋನುವ ಶಾಲಕನು. ಯಾರು ನೀನು? ನಾನು ಅವರನ್ನು ಬಂಧಿಸಲು ನನಗೇನು ಬೇಡ. ನನ್ನ ಸ್ವಂತ ವಿಕ್ರಮದಿಂದಲಾಗಿ ಹ್ಮ್ ಆ ನೆಪಾವನ್ನು ತಂದು ಸೆರೆಯಲ್ಲಿಟ್ಟಿದ್ದೇನೆ. ಹ್ಮ್ ಅವರನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ ಬಂದಿರುವ ನೀನು ಅವರ ಪಾಲಿಗೆ ಅಣ್ಣನೋ ಬಂಧುವೋ ಬಳಗವೋ ಭಾವನೋ ನೆಂಟನೋ ಯಾರ ಮುಂದೆ ಮೊದಲು ಹೇಳು. ಮಗದೇಶ, ಮಲೆತವರನು ಕೊಂದು ಮರೆಯ ಹೊಕ್ಕವರ, ಮಲೆತವರನು ಕೊಂದು ಮರೆಯ ಹೊಕ್ಕವರನ್ನು ಸಲಹೆ ದುಷ್ಟಾತ್ಮರನು, ಮಲೆತವರನು ಕೊಂದು ಮರೆಯ ಹೊಕ್ಕವರನ್ನು ಸಲಹೆ ದುಷ್ಟಾತ್ಮರನು, ತಲೆಗಡಿಯುವ ದೀಕ್ಷೆ ಪೊತ್ತಿಯೇನೆ ಕೇಳಿ ಬಳಿಕೆಂದ ಮಾಗರನು. ಜರಾಸಂಧ, ಈ ಲೋಕದಲ್ಲಿ ಯಾರು ಹಾ, ಮಧಾಂಧರಾಗಿ ಮೆರೆಯುತ್ತಾರೋ, ಹಾ, ಮಹಿಯಲ್ಲಿ ಮಲೆಯುತ್ತಾರೋ ಹಾ, ಅಂತವರ ದೌಷ್ಟ್ಯವನ್ನ ಇಳಿಸಿ, ಹಾ, ಯಾರು ನನ್ನಲ್ಲಿ ಮೊರೆ ಹೊಕ್ಕಿ ಹಾ, ಸಜ್ಜನರಾಗಿ ಬಾಳುತ್ತಾರೋ ಹಾ. ಅಂತವರಿಗೆ ರಕ್ಷಣೆ ಕೊಡುವ, ಅಂದ್ರೆ ದುಷ್ಟರ ಹರಣ ಶಿಷ್ಟರ ರಕ್ಷಣೆ, ಹಾ, ಈ ಮೂಲಕ ಧರ್ಮವನ್ನ ಸ್ಥಾಪಿಸುವುದಕ್ಕೆ ಹೊರಟಂತ ಹಾ. ಧರ್ಮ ದೀಕ್ಷಾ ಬದ್ಧರು ಯಾರು? ನಾವು, ದೀಕ್ಷಿತರು. ದೀಕ್ಷಿತರು. ಶಿವ 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 ಶಿವ. ಯಾರು ದೀಕ್ಷಿತರು? ನಾವೇ. ಶಿವ ಶಿವ ನೀವು ಶಿಕ್ಷ ರಕ್ಷ ಸವನ ದೀಕ್ಷಿತರೇ, ನೀ ಆ? ಸವನ ದೀಕ್ಷಿತರೇ, ನಿಜ. ದೀಕ್ಷಿತರೇ. ಶಿಕ್ಷ ರಕ್ಷ ದೀಕ್ಷಿತರೇ. ಸವನ ದೀಕ್ಷಿತರೇ, ಹ್ಮ್ ಧರಿತ್ರಿ ಧವರ ಹುಯ್ಯಲ ಕೇಳಿ ಬಿಡಿಸಲು ಬಂದಿರೆ, ಯಾರನ್ನ? ಧರಿತ್ರಿ ಧವರ ಹುಯ್ಯಲ ಕೇಳಿ ಬಿಡಿಸಲು ಬಂದಿರೆ, ದೀಕ್ಷಿತರೇ. ಅವರ ಅವನಿಯೊಳಗಚ್ಚರಿಯು, ಅವನಿಯೊಳ ಅಚ್ಚರಿಯು, ಅವನಿಯೊಳಗಚ್ಚರಿಯು, ಇಂದಿನ ದಿವರಿ ಕಂಡೆನು ನಿಮ್ಮ ನಿಜವನು ವಿವರಿಸಲು ಬೇಕೆರಲು,
ಶಿವ, ಶಿಕ್ಷ ರಕ್ಷಾ ಸಮರ ದೀಕ್ಷಿತರು ನೀವು. ದುಷ್ಟನ ಮರ್ದನ ಮಾಡಿ ಶಿಷ್ಟರನ್ನ ಪರಿಪಾಲನೆ ಮಾಡುವ ಮಹಾದುರಂಧರ ವ್ಯಕ್ತಿಗಳು ಅರ್ಥಾತ್ ದೀಕ್ಷಿತರು. ನಿಜ. ಈ ದೀಕ್ಷೆಯನ್ನ ಹೊತ್ತು ಬಂದಿರುವಂತಹ ನೀವು ಯಾರೆಂಬುದೇ ನಮ್ಗೆ ಅರ್ಥವಾಗುತ್ತಾ ಇಲ್ವಲ್ಲ. ಅವನಿಗೊಳೆ ಆಶ್ಚರ್ಯ. ಇಲ್ಲಿವರೆಗೆ ಇಂತಹ ಆಶ್ಚರ್ಯ ಘಟನೆ ಮಗದೇಶನ ಜೀವನದಲ್ಲಿ ನಡೆದದ್ದೇ ಇಲ್ಲ. ಆದ್ರಿಂದ ಕೇಳ್ತಾ ಇದ್ದು ನೀವ್ಯಾರು, ನಿಮ್ಮ ಮೂಲವನ್ನ ವಿವರಿಸಿ ವಿಸ್ತರಿಸಿ ನೋಡೋಣ. ಹೇಳೋಣ. ದಿವಿಜ ವಂದಿತ ದೇವನು ದಿವಿಜ ವಂದಿತ ದೇವನು ಬಳಿಕೆಂದ ಅವಗಿನ ಅಸುರ ಹರನು ಬಳಿಕೆಂದ ಅವಗಿನ ಅಸುರ ಹರನು ನಾನು ಅಸುರ ಹರನು ಪವನ ಸುತ ಇವ ಈತನು ಈತ ಯಾರು? ಪವನ ಸುತ ಇವ ಈತನು ಪಾರ್ಥ ಆತ ಪಾರ್ಥ ಕೊಡು ಯಮಗೊಬ್ಬರುಳು ಧುರವನು ಪಾರ್ಥ ಕೊಡು ಯಮಗೊಬ್ಬರುಳು ಧುರವನು ದೀಕ್ಷಿತರು ಎನ್ನುವುದು ಮಾಡುವ ಕಾರ್ಯದಿಂದ ಬಂದಂತಹ ಹೆಸರು. ಇನ್ನು ನಮ್ಮ ನಿಜವಾದ ಹೆಸರು ನೋಡುವೋ ಅಲ್ಲಿ ನಿಂತಿದ್ದಾನಲ್ಲ, ಯಾರಮ್ಮ? ಪೃಥ್ವಿಯಲ್ಲಿ ಪ್ರತಿ ಇಲ್ಲದ ಪ್ರತಾಪಿ ಪ್ರಥೇನಂದನ ಪಾರ್ಥ. ಓ, ಪಾರ್ಥನ ಇವ ಧರ್ಮರಾಯನ ತಮ್ಮ, ಅರ್ಜುನನ ಅಣ್ಣ, ಬಲ ಎನ್ನುವುದಕ್ಕೆ ಪ್ರತಿಶಬ್ದವೋ ಎಂಬಂತಿರುವ ಭೀಮಸೇನ. ಇವ ಭೀಮ. ಅಲ್ಲ, ಅವರಿಬ್ಬರಿ ವಿಚಾರ ಹೋಗ್ಲಿ, ನೀನ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಪರಿಚಯಿಸುವ ನಾವು ನೀವುಗಳು ಯಾರು? ನಾವು ಬಹಳ ದೊಡ್ಡ ಜನ. ದೊಡ್ಡ ಅಂದ್ರೆ ಸಾಮಾನ್ಯ ಎಷ್ಟು ದೊಡ್ಡ ಜನ ಕೇಳು. ಲೋಕದ ಮನುಜರು ದೇವತೆಗಳನ್ನು ಪೂಜಿಸುತ್ತಾರೆ, ಅಂತಹ ದೇವತೆಗಳೇ ನನ್ನನ್ನ ಪೂಜಿಸುತ್ತಾರೆ. ಹಾಗಾಗಿ ದಿವಿಜ ವಂದಿತ ದೇವ ಅಂತ ನಮ್ಮ ಹೆಸರು. ದಿವಿಜ ವಂದಿತ ದೇವ, ಹರನೂ ಹೌದು, ಬ್ರಹ್ಮನೂ ಹೌದು, ಮಹಾವಿಷ್ಣು ಹೌದು. ಅದು ನೀನ್ ಯಾರನ್ನು ಗೊತ್ತಾಗಿಲ್ವಲ್ಲ. ಅನೇಕ ದುಷ್ಟಕ್ಷತ್ರಿಯರನ್ನ ವಧಿಸಿದ್ರಿಂದ ಅಸುರಹರ ಎಂದು ಕರೆಯುತ್ತಾರೆ ನಿನ್ನ. ಹೌದು. ಮತ್ತೆ ತಂದೆ ತಾಯಿಗಳು ಇಟ್ಟ ಹೆಸರು ಕೃಷ್ಣ ಎಂಬುದಾದರೂ ಕೃಷ್ಣ ಹಿಡಿದಿರುವ ಯಾವ ಕಾರ್ಯವು ಚ್ಯುತಿ ಹೊಂದದೇ ಇದ್ದುದರಿಂದ ಅಚ್ಯುತ ಎಂದು ಕರೆಯುತ್ತಾರೆ. ಚ್ಯುತಿ ರಹಿತನಾಗಿರುವ ನೀನು ಅಚ್ಯುತ. ಏನಚ್ಚುತನ ಮಾತು ಏನಚ್ಚುತನ ಮಾತನು ಕೃಷ್ಣ ಕೇಳುತ್ತ ಜನಪ ಬೆರಗಾಗಿದ್ದನು ಕೇಳುತ್ತ ಜನಪ ಬೆರಗಾಗಿದ್ದನು ಖನನಗೆಯ ಕಡಲಿನೊಳಗೆ ಅಚ್ಯುತ. ಖನನಗೆಯ ಕಡಲಿನೊಳಗೆ ಬಿದ್ದೆದ್ದು ತೊರೆದೆಂದು ತನ್ನವರಿಗೆ ನೀನು ಅಚ್ಯುತ. ನಾನೇ. ನೀನು ಕೃಷ್ಣ. ನೀನು ಮುರಳೀಧರ. ಹೋ, ಯಾರು ಆಶ್ಚರ್ಯ ಪಡಬೇಕಾದಿಲ್ಲ. ನನ್ನ ನಗುವನ್ನು ನೋಡಿ ನೀವೆಲ್ಲ ನಗುತ್ತಾ ಇದ್ದೀರಲ್ಲ, ನಗಬೇಕಂತ ಪ್ರಸಂಗ ಇಲ್ಲ. ಇವ ಯಾರು ಎಂದು ನಿಮಗೆ ಗೊತ್ತಾಗಿಲ್ಲ. ಇವ ಯಾರು ಗೊತ್ತೇ? ಈತನ್ಯಾರೆಂದರಿವಿರ ಇವ ಅಲ್ಲ, ಇವ ಅಲ್ಲ, ಓ ಇವ. ಈತ ಯಾರೆಂದರಿವಿರ ಜಗದಿ ನಮ್ಮಾತ ಈತನು ಇವ ಜಗದಿ ನಮ್ಮಾತನೀತನು ಕಾಣಿರ ಈತ ಈತ ಕಂಸಂಗಳಿಯನು ಈತ ಕಂಸಂಗಳಿಯನು ಅದರಿಂದ ನಮಗೆ ಮೊಮ್ಮಗ
ಅದರಿಂದ ನಮಗೆ ಮೊಮ್ಮಗನಾದನು ಈತ ಕಂಸಂಗಳಿಯನು ಅದರಿಂದ ನಮಗೆ ಮೊಮ್ಮಗ ಅದರಿಂದ ನಮಗೆ ಮೊಮ್ಮಗನಾದನು ಓ ನಮ್ಮ ಪ್ರಜಾ ಜನಾಂಗವೇ, ಇವ ಯಾರೊಂದು ನಿಮಗೆ ಗೊತ್ತಾಗಿಲ್ಲ. ಇವ ಬಹಳ ದೂರದವನಲ್ಲ, ನನಗೆ ಬಹಳ ಹತ್ತಿರದವ. ಕಂಸ ನನಗೆ ಅಳಿಯ, ಕಂಸನಿಗೆ ಇವ ಅಳಿಯ. ಅದರಿಂದ ನನಗೇನು, ಇವನಿಗೆ ಕಂಸ ಮಾವ, ಕಂಸನಿಗೆ ನಾನು ಮಾವ ಎಂಬಾಗ ಇವ ನನ್ನ ಮೊಮ್ಮ ತಿನ್ನುವ ಮೊಮ್ಮ ಅಲ್ಲ. ಇವನ ಕುಲ ಶೀಲ ಇದು ನಿಮಗೆ ಗೊತ್ತಿಲ್ಲ. ಕಾರಾಗ್ರದಲ್ಲೇ ಹುಟ್ಟಿದ, ಅಲ್ಲಿಂದ ಜಾರಿದ, ಗೋಕುಲ ಸೇರಿದ, ಆಮೇಲೆ ಇವನ ಒಡನಾಟ ವ್ಯವಹಾರ ಅದನ್ನು ಕಂಡಾಗ ಇವ ಆಶ್ಚರ್ಯ ಪಡಬಹುದು. ಒಂದು ಬೆಣ್ಣೆಯನ್ನು ಕದ್ದ, ಮಜ್ಜಿಗೆಯನ್ನು ಕುಡಿದ, ಮೊಸರನ್ನ ತಿಂದ, ಆಮೇಲೆ ಹೆಣ್ಣು ಮಕ್ಕಳ ಸೀರೆಯನ್ನು ಕದ್ದ, ಆಮೇಲೆ ಕಡಗೋಲಿನ ಪೆಟ್ಟನ್ನು ತಿರುವಂತಹ ಇವ ಯಾರು ಗೊತ್ತೇ? ನನ್ನ ಪಾಲಿನ ಹಾಗೆ ಈ ನನ್ನ ಪುರ ನಿನ್ನ ಪಾಲಿಗೆ ಪುರ ಅಲ್ಲ ಅಂತ ತಿಳ್ಕೋ. ಯಮಸಾಧನ ಯಮಪುರ ಅಂತ ತಿಳಿದುಕೋ. ಎಚ್ಚರ ಮಗನ ಭೂಪತಿ, ತುಂಬಿದಂತ ನಿನ್ನ ಸಭೆಯಲ್ಲಿ ನನ್ನನ್ನ ನಿಂದಿಸಿ ಪರ್ಯಾಯವಾಗಿ ನಿನ್ನನ್ನೇ ನೀನು ಹೊಗಳಿಕೊಳ್ಳುವುದು ವೀರನಿಗೆ ಉಚಿತವಾದ ನಡತೆಯಲ್ಲ. ನೀನೊಬ್ಬ ಸಮರ್ಥ ವೀರನೇ ಆದ್ರೆ ಬಂದಂತ ನನ್ನಲ್ಲಿ ಕಾದಾಡು. ನನ್ನ ಅಂತರಕ್ಕೆ ಎಂತಹ ವೇದನೆ ಉಂಟಾಗಿದೆ ಎಂದು ನಿನಗೆ ಗೊತ್ತಿಲ್ಲ. ನನ್ನ ಮಕ್ಕಳ ವೈಧವ್ಯಕ್ಕೆ ಕಾರಣೀಭೂತ ಅಂತ ಸಿರಿಯೋಗ್ಯ ಬಲ್ಲ ಶಕ್ತಿ ನನಗಿದೆ. ಆದ್ರೆ ನಿನ್ನ ಜೊತೆಯಲ್ಲಿ ಇವರಿಬ್ಬರು ಬಂದಿದ್ದಾರಲ್ಲ, ಅರ್ಜುನ ಭೀಮ, ಸಾವನ್ನೇ ಬಯಸಿ ಸಾವನ್ನೇ ಇಚ್ಛಿಸಿ ಮೃತ್ಯುಗ್ರಹ ಪ್ರವೇಶ ಮಾಡಿದ ಇವನ ಜೊತೆಯಲ್ಲಿ ನೀವು ಬಂದು ನಿಷ್ಕಾರಣವಾಗಿ ಕೆಟ್ಟಲಿ, ಹಾಳಾಗಿ ಹೋಗಬಾರದು. ನಿಮ್ಮ ಸ್ಥಾನಕ್ಕೆ ನೀವು ಹೋಗಿ ಇವರ ಸಂಬಂಧವಾಗಿ ನಾನು ನೋಡ್ಕೊಳ್ತೇನೆ. ಒಂದು ಸಮಯದಲ್ಲಿ ಈ ಧರಣಿಯನ್ನೇ ಕದರಿಸಿದ ಆ ಮಹಾಶಕ್ತ ಬಲರಾಮನ ಗೆದ್ದಿರುವ ನನ್ನ ಎದುರಿಗೆ ನೀವೇನು ಮಹಾ ಬಿಡಿ. ಅಜ್ಜಯ್ಯ, ಸಾಕು ಸಾಕು ಸಾಕು. ಕೃಷ್ಣ, ಸುಳ್ಳು ಹೇಳಬೇಕಿದ್ರೆ ಸತ್ಯ ಗೊತ್ತಿದ್ದವ್ರು ಇದ್ದಾರೋ ಇಲ್ವೋ ನೋಡಿ ಆದ್ರೂ ಹೇಳಬೇಕು. ತಿಳಿದವ್ರು ಯಾರು? ಬಲರಾಮನನ್ನ ಗೆದ್ದವ ಅಂತ ಹೇಳಿದ್ಯಲ್ಲ, ನನಗ್ ಗೊತ್ತುಂಟು ನಿನ್ನ ಕಥೆ. ಮತ್ತಿಲ್ಲ ಸುಳ್ಳು ಹೇಳ್ತೀಯ. ಹಿಂದೆ ನೀ ಎಷ್ಟು ದಂಡು ಕಡ್ದಿದ್ದೀಯ ಅಂತ ಬೇಡ, ಈಗ ಸಾಮರ್ಥ್ಯ ಇದ್ರೆ ಬಾ ಯುದ್ಧಕ್ಕೆ. ಹಿಂದಿನ ಕಥೆ ಅವಶ್ಯಕತೆ ಇಲ್ಲ. ಬನ್ನಿ, ಮೂವರು ಬನ್ನಿ. ಅದು ಬೇಡ, ಮೂವರನ್ನು ನೀನು ಕರೆದ್ರೆ ನೀ ಬಯಸಬಹುದು. ಅಧರ್ಮದ ಯುದ್ಧ ನಾವು ಮಾಡಲಾರೆವು. ಮತ್ತೆ ಮೂವರಲ್ಲಿ ಯಾರನ್ನಾದ್ರೂ ಆಯ್ಕೆ ಮಾಡಿಕೊ. ಅರ್ಜುನನ್ನ ಆದೀತು, ನಿನ್ನ ಆದೀತು. ಓಟಕ್ಕೆ ವೀರ ನೀನು, ಓಟಕ್ಕೆ ವೀರ ನೀನು, ಓಟಕ್ಕೆ 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 ವೀರ ನೀನು. ಅನುಮಾನವೇ ಇಲ್ಲ. ಮತ್ತೊಮ್ಮೆ ಹೇಳು. ಕಾದೋಟಕ್ಕೆ ಜಗದಿ ನಾನು, ಅಯ್ಯೋ, ನಿನ್ನ ಕಾದೋಟಕ್ಕೆ ಜಗದಿ ನಾನು. ಸಾಟಿ ಇಲ್ಲದರಿಂದ, ಸಾಟಿ ಇಲ್ಲದರಿಂದ, ಏನು ಸಾಟಿ ಇಲ್ಲದರಿಂದ ಇಂದು ನಿನ್ನೊಡನೆ ಹೋರಾಟಕ್ಕೆ ಅಂಜುವೆನೋ. ಸಾಟಿ ಇಲ್ಲದರ ಸಾಟಿ ಇಲ್ಲದರಿಂದ ಇಂದು ನಿನ್ನೊಡನೆ ಕಾದಾಟಕ್ಕೆ ಅಂಜುವೆನೋ. ಯಾರಲ್ಲಿ ಯುದ್ಧವ? ಬಾ ಬಾ ಬಾರ. ನಿನ್ನಲ್ಲಿ ಹಾ? ನಿನ್ನ
ಸಾಧ್ಯವೇ ಇಲ್ಲ. ನಿನ್ನ ಅಜ್ಜನ ಕಾಲು ಗಟ್ಟಿ ಇಲ್ವ? ಅದು ಗೊತ್ತಿದ್ದೆ ನಾವು ಬಂದದ್ದಲ್ವಾ? ಮೊಮ್ಮಗನೇ, ಇವತ್ತು ಒಂದು ದಿವಸ ನಾನು ನೋಡಿದ್ದಲ್ಲ, ಹಾ ಹಿಂದೆ 17 ಬಾರಿ ನೋಡಿದವ. ಹಾ ನೀನು ಓಟಕ್ಕೆ ವೀರ ವಿನಃ ನನ್ನ ಎದುರಿಗೆ ಕಾದಾಟಕ್ಕೆ ಸಾಗದು. ಅದ್ರಲ್ಲಾದ್ರೂ ವೀರ ಅಂತ ಒಪ್ಕೊಂಡಿ ಅಲ್ಲ? ಆ ಓಟ ಗಟ್ಟಿ ಇಲ್ಲ, ಕಾಲು ಗಟ್ಟಿ ಉಂಟು ನನಗೆ. ಒಂದ್ರಲ್ಲಾದ್ರೂ ನಿನಗಿಂತ ಹೆಚ್ಚು ಅಂತ ಆಯ್ತಲ್ಲ? ಹೌದಾ? ಆದ್ರೆ ನೀನಾಗದು. ಮತ್ತೆ ಅರ್ಜುನ ಸಣ್ಣವ ಬಿಡು. ಯಾರೂ ಬೇಡ ಅಂತ ಹೇಳುವ ನೋಡಿದ್ರೆ ನಿನ್ನ ಹತ್ರ ಆಗುದಿಲ್ವ ಅಂತ. ಅದಲ್ಲ, ನನಗೆ ಸಮದಂಡಿಯಾಗಿ ಹೋರಾಡುವ ಶಕ್ತಿ ಇದ್ದದ್ದು ಇವನಿಗೆ ಮಾತ್ರ, ಭೀಮನಿಗೆ ಮಾತ್ರ. ಹಾ ಆದ್ರಿಂದ ಆ ಭೀಮನ್ನ ಕಳಿಸಿ. ಭೀಮಸೇನ, ದೇವಾ, ರೋಗಿ ಬಯಸದ್ದನ್ನೇ ವೈದ್ಯ ಕೊಟ್ಟ ಹಾಗಾಯ್ತು. ಹೌದೌದು. ನನಗೂ ಪ್ರಾಮಾಣಿಕವಾಗಿ ಧೈರ್ಯ ಇಲ್ಲ. ಆಚೀಚೆ ನೀವಿದ್ದೀರಿ ಎನ್ನುವುದೇ ದೊಡ್ಡ ಧೈರ್ಯ. ಹಾಗಾದ್ರೆ ನಿನ್ನೆರಡು ಭುಜದೋಪಾದಿಯಲ್ಲಿ ಇದ್ದವರು ನಾವು. ಹೌದು, ನೋಡೋಣವಂತೆ. ತುಂಬು ಮನಸ್ಸಿನ ಆಶೀರ್ವಾದವಿದೆ. ನಡೆಸು ಯುದ್ಧವನ್ನ. ಓಹೋ ಮಗವೇಶ, ಭೀಮ, ಈಗಾಗಲೇ ನಮ್ಮ ಪಾಲಿನ ದೇವನಾದ ಕೃಷ್ಣನಲ್ಲಿ ನಿನ್ನ ಬಾಯ್ಬಲವನ್ನ ವ್ಯಕ್ತಪಡಿಸಿದ್ದಾಯಿತು. ಅದು ಪ್ರಯೋಜನಕಾರಿಯಾದಂತಹದ್ದಲ್ಲ. ನಿನ್ನ ಸಾಮರ್ಥ್ಯ ಎಷ್ಟೆನ್ನುವುದನ್ನ ಈಗ ಆಗಬಹುದಾದ ದೂರದಲ್ಲಿ ನೋಡುತ್ತೇನೆ. ಬಾ ಯುದ್ಧಕ್ಕೆ ಸಿದ್ಧರಾಗು. ಮರುದತನಯ ಕೇಳು. ಭೀಮ, ಏನು? ಮರುದತನಯ ಕೇಳು. ಹರೆಯ ಕರುಣ ಎತ್ತು ನಿಮ್ಮಳಿಗೈ. ಭೀಮ, ಬದುಕಿಸುವ ಯುದ್ಧ ಖತಿಯ ಧರಿಸಿ ನಿಂತನು. ಭೀಮ, ಮಲ್ಲ ಯುದ್ಧ ಪ್ರವೀಣಾಗುತ್ತಾ ನಿನ್ನನ್ನೇ ಅಪಹರಿಸಿದೆ ಯುದ್ಧಕ್ಕೆ. ಓಹೋ, ಆದ್ರೆ ತಡ ಮಾಡುವುದಕ್ಕೆ ಸಮರಾಂಗ ಸಿದ್ಧವಾಗಿದೆ. ಬಾ ನಿಲ್ಲು. ಆರಾಮಂದೆ. ಭೀಮ, ಹಾ 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 ಆ! ಭೀಮಸೇನ, ದೇವಾ, ಅನೇಕ ಬಾರಿ ಮಗದ ಭೂಪತಿಯನ್ನ ನೀನು ಸೀಳಿ ಬಿಸುಟ್ಟಿದೆ. ಮತ್ತೆ ಆ ಕೂಡಿ ಬಂದಿತ್ತು ಆ 2 ಹೋಳುಗಳು. ಹೌದೌದು. ಇದಕ್ಕೆ ಕಾರಣ ಏನು ಗೊತ್ತಾ? ಏನು? ಹಿಂದೆ ಈತನ ತಂದೆ ಬೃಹದ್ರಥ ಮಹಾರಾಜ ಕೌಶಿಕ ಮುನಿಯಿಂದ ಫಲವನ್ನ ಪಡೆದ. ಅದನ್ನ ತನ್ನ ಮಡದಿಯರಿಗೆ ಕೊಟ್ಟ. ಆಮೇಲೆ ಗರ್ಭಿಣಿಯಾಗಿ ಅವರು 2 ನಿರ್ಜೀವ ಹೋಳುಗಳನ್ನ ಪ್ರಸವಿಸಿದರು. ಹೌದು. ನೊಂದಂತ ಮಹಾರಾಜ ಎತ್ತಿ ಅದನ್ನ ಬಿಸುಟಿದ. ಜರೆ ಎನ್ನುವ ರಕ್ಕಸಿ ಆ 2 ನಿರ್ಜೀವ ಹೋಳುಗಳನ್ನ ಸಂಧಿಸಿದ್ದರಿಂದ ಮತ್ತೆ ಜೀವ ಬಂದಿತು. ಆದ್ದರಿಂದಲೇ ಈತನಿಗೆ ಜರಾಸಂಧ ಎಂದು ಹೆಸರಾಯಿತು. ಇದನ್ನ ತಿಳಿದಂತ ನಾನು ಆಗಲೇ ನಿನಗೆ ಸೂಚನೆ ಕೊಟ್ಟೆ. ಹೌದು. ಈತನನ್ನ ಸೀಳಿ ವಿರುದ್ಧ ದಿಸೆಯಲ್ಲಿ ಬಿಸುಟು ಎಂದು. ಅಂತೂ ಮಗದ ಭೂಪತಿ ಸತ್ತ. ಆತನ ಪತ್ನಿ ಪತಿಯೊಂದಿಗೆ ಸಹಗಮನ ಮಾಡಿದಳು. ಮಗನಾದ ಸಹದೇವ ನಿಮ್ಮಣ್ಣ ಮಾಡುವ ಯಾಗಕ್ಕೆ ಸಹಕರಿಸುವುದಕ್ಕೆ ಒಪ್ಪಿಗೆ ಇತ್ತ. ಸೆರೆಮನೆಯಲ್ಲಿರುವ ಅರಸು ಮಕ್ಕಳ ಸೆರೆ ಬಿಡಿಸಿದಾಗ ಅವರೆಲ್ಲ ಸಹಕರಿಸುವುದಕ್ಕೆ ಒಪ್ಪಿದ್ದಾರೆ. ಬಂದಂತ ನಿಮ್ಮ ಸ್ಥಿತಿ ಗತಿ ಏನಾಯ್ತು ಎಂದು ಅಣ್ಣ ಚಿಂತಿಸುತ್ತಿರಬಹುದು. ಹೌದು. ನೇರವಾಗಿ ಅಲ್ಲಿಗೆ ಹೋಗೋಣ. ಹೇಳು. ಹೋಗೋಣ. ಪರಶುಪಶ ಅಂಕುಶಧರರಿ ಭಕ್ತರ ಪೊರೆವಗೆ ಪುರಗಭೂಷಣನ ಕುಮಾರ ಚರಣ ಕಮಲಕ್ಕೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ, ಆರತಿ ಎತ್ತಿರೆ. ಮಹಿಷಾಸುರ ಮಧ್ಯನಿಗೆ ಕಿಂಕಿಣಿ ಹಾರ ಕೆಯೂರಧಾರಿಣಿಸುತ್ತರನ್ನಡೆಗೆ ಮಂಗಲು ಜಯ ಮಂಗಲು ಶುಭ ಗಜಮುಖದ